ಇನ್ನು ನಂಜನಗೂಡು ಪಟ್ಟಣದಲ್ಲಿರುವ ಎಸ್ಸಿ ಎಸ್ಟಿ ಹೆಣ್ಣು ಮಕ್ಕಳ ವಸತಿ ಶಾಲೆಯಲ್ಲಿ ವಿ ಶ್ರೀನಿವಾಸ ಪ್ರಸಾದ್ ಅಭಿಮಾನಿ ಬಳಗದ ವತಿಯಿಂದ ಸ್ವಾಭಿಮಾನಿ ಚಕ್ರವರ್ತಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ 79ನೇ ಜನ್ಮದಿನಾಚರಣೆಯನ್ನ ಶಾಲಾ ಮಕ್ಕಳಿಗೆ ಉಪಹಾರ ವಿತರಿಸುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಮ್ರಹಳ್ಳಿ ಸುಬ್ಬಣ್ಣ ಅವರು, ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಭಾಗದ ಧೀಮಂತ ನಾಯಕರಾಗಿದ್ದರು. ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೆ ಶೋಷಿತ ಸಮುದಾಯಗಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಹಾಗೆ ಆದ್ಯತೆಯನ್ನ ನೀಡ್ತಾ ಇದ್ರು. ತಮ್ಮ ಆಡಳಿತಾವಧಿಯಲ್ಲಿ ಕ್ಷೇತ್ರದಾದ್ಯಂತ ಅನೇಕ ಶಾಲೆಗಳು ನಿರ್ಮಾಣಕ್ಕೆ ಶ್ರಮಿಸಿದ್ದಾರೆ. ಅದಲ್ಲದೆ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳು ಒಂದೇ ಸೂರಿನಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ನಂಜನಗೂಡಿನಲ್ಲಿ ಭವ್ಯ ಮಿನಿ ವಿಧಾನಸೌಧವನ್ನ ನಿರ್ಮಿಸಿದ್ರು. ಅವರ ಆದರ್ಶ ತತ್ವ ಹಾಗೆ ಸಿದ್ಧಾಂತಗಳು ತಮಗೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿದೆ ಎಂದು ಸ್ಮರಿಸಿದ್ದಾರೆ. ಈ ಅರ್ಥಪೂರ್ಣ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾಜಿ ಕಾಂಪೋಸ್ಟ್ ನಿಗಮದ ಅಧ್ಯಕ್ಷ ಎಸ್ ಮಹದೇವಯ್ಯ, ಪ್ರಥಮ ದರ್ಜೆ ಗುತ್ತಿಗೆದಾರ ಪದ್ಮನಾಭ್, ತಾಲೂಕು ವೀರಶೈವ ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಬಿಎಸ್ ಮಹದೇವಪ್ಪ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮಹದೇವ ನಾಯ್ಕ, ವಕೀಲ ಬೋಯಮ್ಮ, ಬೊಮ್ಮಾಯಿ, ಚಿಕ್ಕಯ್ಯ ನಕ್ಷತ್ರ, ಚಂದ್ರು, ಸಣ್ಣಯ್ಯ, ನಾಗೇಂದ್ರ, ಚಲುವರಾಜ್, ಶ್ರೀಕಂಠ, ರಂಗಸ್ವಾಮಿ, ಅರುಣ್ ಹಾಗೆ ಶಾಲೆಯ ಶಿಕ್ಷಕ ವೃಂದದವರು ಹಾಗೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾರು ರಾಜಕೀಯದಲ್ಲಿ ಬೆಳೆಯೋದಾಗ್ಲಿ, ಚುನಾವಣೆ ಗೆಲ್ಲೋದಾಗ್ಲಿ ಅಥವಾ ಇನ್ನೊಂದಾಗ್ಲಿ ಬಹಳ ಪ್ರೀತಿ ಪಡ್ತಾ ಇದ್ರು. ಅದಕ್ಕೆ ನಮ್ಗೆ ಅವ್ರು ಬಹಳ ಇಷ್ಟ. ನಮ್ಮ ಜೊತೆ